ಹಸಿರಿನಿಂದ ಕಂಗೊಳಿಸುತ್ತಿರುವ ಮಲೆನಾಡು ಎಂಬ ಊರಿನಲ್ಲಿ 3 ಹುಡುಗಿಯರು ಆಹನಾ, ನಿಖಿತಾ ಮತ್ತು ರೇವತಿ ಅವರ ಗ್ರೀಷ್ಮಾವಕಾಶವನ್ನು ಕಳೆಯಲು ಬಂದಿದ್ದರು. ಅವರು ಊರಿನ ಬಾಗಲ ಹಳ್ಳಿ ಸಮೀಪವಿರುವ ಹಳೆಯ ಮನೆಯೊಂದರಲ್ಲಿ ತಂಗಿದ್ದರು. ಆ ಮನೆಗೆ ಹಲವಾರು ವರ್ಷಗಳಿಂದ ಯಾರೂ ಬಾರದಿದ್ದ ಕಾರಣ ಅದರ ಬಗ್ಗೆ ಹಲವು ನಿಗೂಢ ಕಥೆಗಳು ಊರಿನಲ್ಲಿ ಹರಿದಾಡುತ್ತಿದ್ದವು. ಹಗಲು ಊರಿನಲ್ಲಿ ಅಲೆಯುತ್ತಿದ್ದ ಅವರು ಒಂದು ದಿನ ಹಳ್ಳಿ ಜನರನ್ನು ಕೇಳಿದರು. ಅಂದು ರಾತ್ರಿ ಯಾರೂ ಮನೆ ಹತ್ತಿರ ಹೋಗಬೇಡಿ. ಎಡೆಬಿಡದೆ ನೋಡುತ್ತಿರುವ ನಗುಹಾಸ್ಯವಂತನೊಬ್ಬ ಬರುತ್ತಾನೆ. ಅವರು ಇದನ್ನು ಕೇವಲ ಊರಿನ ಕಟ್ಟುಕಥೆಯೆಂದು ನಂಬಿದರು. ಆ ರಾತ್ರಿ ಒಳೆ ಬೆಳಕಿನಲ್ಲಿ ಆ ಮನೆ ಬಾಗಿಲಿಗೆ ನಿಲ್ಲುವ ಮೂಡನೋಲಿ ವ್ಯಕ್ತಿಯ ಹಾವಭಾವ ನೋಡಿದಾಗ ಹೃದಯ ಅಬ್ಬ ಎಂದು ಬಡಿದುಕೊಂಡಿತು. ಅವನು ಬಿಳಿ ವಸ್ತ್ರ, ಕಪ್ಪು ಉಡುಪು ಧರಿಸಿದ್ದ. ಮುಖ ಸ್ಪಷ್ಟವಾಗಿ ಕಾಣಲಿಲ್ಲ, ಆದರೆ ಕಣ್ಣುಗಳು ಅವನು ಯಾರಿಗಾದರೂ ನೇರವಾಗಿ ನೋಡಿದರೆ ಅಬ್ಬಾ, ಸಮಯವೇ ಸ್ಥಗಿತವಾಗುವಂತೆ. ನಿಖಿತಾ ಉತ್ಸುಕರಾಗಿ ಬಾಗಿಲ ಹಿಂಭಾಗದ ಕಿಟಕಿಯಿಂದ ನೋಡುತ್ತಿದ್ದಳು. ಆಗಲೇ ಏಕೆ ಬಂದಿದ್ದೀಯಾ ಈ ಮನೆಯಲ್ಲಿ ಎಂಬ ಗಂಭೀರ ಧ್ವನಿ ಕೇಳಿಬಂತು. ಆಹನಾ, ನಿಖಿತಾ, ರೇವತಿ 3 ಜನರು ಹೌಹಾರಿದರು. ಮುಂದೆ ಏನಾಯಿತೋ? ಅವರು ನಿಗೂಢ ವ್ಯಕ್ತಿಯನ್ನು ಎದುರಿಸಿದರು. ಅವನು ವ್ಯಕ್ತಿಯೋ ಪ್ರೇತಾತ್ಮವೋ? ಅವರ ನಡುವೆ ಯಾರಿಗಾದರೂ ಹಿಂದಿನ ಜನ್ಮದ ಸಂಪರ್ಕವಿದೆಯೇ? ಈ ಮನೆಗೆ ನಿಜವಾಗಿಯೂ ನಂಟು ಇದೆಯೇ? ಆ ಧ್ವನಿ ಕೇಳಿ ಎಲ್ಲಿಯೂ ಚಲಿಸಲಾರದೆ ನಿಂತ ನಿಖಿತಾ ಗಾಬರಿಯಾಗಿ ನಡುಗುತ್ತಿದ್ದಳು. ಆ ಸಮಯದಲ್ಲಿ ಆಹನಾ ತಾಳ್ಮೆಯಿಂದ ಕಿಟಕಿಯಿಂದ ಅವನನ್ನು ನೋಡುತ್ತಿದ್ದಳು. ಆ ನಿಗೂಢ ವ್ಯಕ್ತಿಯ ಮುಖ ಪೂರ್ತಿಯಾಗಿ ಸ್ಪಷ್ಟವಾಗುತ್ತಿಲ್ಲ, ಆದರೆ ಅವನ ಕಣ್ಣುಗಳು ಬಹುಶಃ ಯಾರನ್ನೋ ಹುಡುಕುತ್ತಿರುವಂತೆ ಕಂಡವು. ಆ ಕ್ಷಣಕ್ಕೆ ರೇವತಿ ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿ ಬಾಗಿಲ ಕಡೆ ಹೆಜ್ಜೆ ಹಾಕಿದಳು. ಇವನು ಯಾರಾದರೂ ಕಳ್ಳನ? ರೇವತಿ ನಿಶ್ಶಬ್ದವಾಗಿ ಪ್ರಶ್ನಿಸಿದಳು. ಆಗ ಆ ವ್ಯಕ್ತಿ ಮಾತನಾಡಿದ. ಈ ಮನೆ ನನ್ನದು, ಆದರೆ ನಾನಿಲ್ಲದಿದ್ದ ಕೆಲವು ವರ್ಷಗಳಿಂದ ಇದು ಬದಲಾಗಿದೆಯಂತೆ. ಹುಡುಗಿಯರು ಬೆರಗಾದರು. ಯಾರೂ ಈ ಮನೆಯ ಮಾಲೀಕರ ಬಗ್ಗೆ ಕೇಳಿರಲಿಲ್ಲ. ಹಳೆಯ ದಾಖಲೆಗಳ ಪ್ರಕಾರ ಈ ಮನೆ 2 ದಶಕಗಳ ಹಿಂದೆ ಭಸ್ಮವಾಗಿದೆ ಎಂದು ಊರಿನವರು ನಂಬಿದ್ದರು. ಆಹನಾ ಜಿಜ್ಞಾಸೆಯಿಂದ ಕೇಳಿದಳು, ನೀವು ಏನಾದರೂ ಹುಡುಕುತ್ತಿದ್ದೀರಾ? ಅವನ ಕಣ್ಣುಗಳಲ್ಲಿ ಕ್ಷಣಮಾತ್ರದಲ್ಲಿ ನವಿರಾದ ದುಃಖವೊಂದು ಮಿಂಚಿತು. ನಾನೊಂದು ಉಗುರುಪಟ್ಟಿಯಿಲ್ಲದ ನೋಟಬಿದ್ದ ದಿನಚರಿ ಹುಡುಕುತ್ತಿದ್ದೇನೆ. ನನ್ನ ತಂಗಿ ಅದರಲ್ಲಿ ನಿದ್ರಿಸುತ್ತಿದ್ದಾಳೆ. ತಂಗಿ? ಎಲ್ಲರೂ ಒಂದು ಬಗ್ಗೆಯಾಗಿ ಕೇಳಿದರು. ನಿಖಿತಾ ಬೆರಗಿ ಕೇಳಿದಳು. ನಿಮ್ಮ ತಂಗಿಯ ಹೆಸರು ಅನುಷಾ ಅಂತಾನಾ? ಆ ನಿಗೂಢ ವ್ಯಕ್ತಿಯ ಮುಖ ಕ್ಷಣಮಾತ್ರದಲ್ಲಿ ಬದಲಾಯಿತಾದರೂ ಮಾತು ಬರುವಷ್ಟರಲ್ಲಿ ಸಮಯವೇ ತಡೆಯಿತು. ಅವನು ಉಸಿರಾಡಿದಂತೆ ಮಾತನಾಡಿದ. ನೀವು ಹೇಗೆ ಆ ಹೆಸರನ್ನು ತಿಳಿದಿರಿ? ಅನುಷಾ ನನ್ನ ತಂಗಿ. ಅವಳು ಇತಿಹಾಸದಲ್ಲಿ ಇರಲಿ, ಆದರೆ ಆ ದಿನಚರಿಯಿಲ್ಲದೆ ನಾನು ಸುಮ್ಮನೆ ನೆನಪಿನ ನೆರಳಾಗಿದ್ದೇನೆ. ಮುಂದೇನು? ಆ ದಿನಚರಿಯ ಒಳಗೆ ಏನಿದೆ? ನಿಖಿತಾ ಹೇಗೆ ಆ ಹೆಸರನ್ನು ತಿಳಿದಳು? ನಿಗೂಢ ವ್ಯಕ್ತಿ ನಿಜವಾಗಿಯೂ ಜೀವಂತವನೇ ಅಥವಾ ಆತ್ಮವೋ? ಈ ಮನೆಯೊಳಗೆ ಏನೋ ದೊಡ್ಡ ರಹಸ್ಯವಿದೆ. ಅದನ್ನು ಹುಡುಗಿಯರು ಹೇಗೆ ಬಿಚ್ಚಿಡುತ್ತಾರೆ?